ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ 3 ಮುಖ್ಯವಾದ ಮಾಹಿತಿಯನ್ನು ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಅದರಲ್ಲೂ ಕೂಡ PM ಕಿಸಾನ್ ಯೋಜನೆಯ 20ನೇ ಕಂತು ಈಗಾಗಲೇ ದೇಶದಾದ್ಯಂತ ಬಿಡುಗಡೆ ಆರಂಭ ಆಗಿದೆ. ಎಷ್ಟು ಜನರಿಗೆ ಹಣ ಬಿಡುಗಡೆ ಜಮಾ ಆಗಿದೆ, ಅದರಲ್ಲೂ ಕೂಡ ನಮ್ಮ ಚಾನಲ್ನಲ್ಲೂ ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸಿದ್ದಾರೆ. ಈಗಾಗಲೇ 20ನೇ ಕಂತು ಬೆಳಗ್ಗೆ 11 ಗಂಟೆಯಿಂದ ಜಮಾ ಆಗಲಿಕ್ಕೆ ಶುರುವಾಗಿದೆ. ನಾನು ಕೂಡ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ. ಈಗಾಗಲೇ 44% ಜನರಿಗೆ PM ಕಿಸಾನ್ ಯೋಜನೆ ಹಣ ಜಮಾ ಆಗಿದೆ ಅಂತ ಹೇಳಿ ವೋಟ್ ಮಾಡಿದ್ದಾರೆ. ಹಾಗಾದರೆ ಇನ್ನೂ ಎಷ್ಟು ದಿನ ಬೇಕು? ನಿಮಗೆ PM ಕಿಸಾನ್ ಯೋಜನೆ 20ನೇ ಕಂತಿನ ಹಣ ಬಂದಿಲ್ಲ ಅಂದರೆ ನೀವೇನು ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ಆಮೇಲೆ ಮಹಿಳೆಯರು ಏನು ಗೃಹಲಕ್ಷ್ಮಿ ಬಾಕಿ ಕಂತಿಗೆ ಸಂಬಂಧಪಟ್ಟ ಹಾಗೆ ಮಹಿಳೆಯರ ಒಂದು ನಿರೀಕ್ಷೆ ಏನಿದೆ ಅದರ ಸಂಬಂಧಪಟ್ಟ ಹಾಗೆ ಗೃಹಲಕ್ಷ್ಮಿ ಸಂಘ ಅಂತ ಏನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆಯರು ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸುವಂಥ ಕೆಲಸ ಮಾಡ್ತೀನಿ. ನಮ್ಮ ಆ್ಯಸ್ ಪರ್ ಮೈ ಒಪಿನಿಯನ್ನು ಎಲ್ಲ ಕಡೆ ನಾನು ಸಮೀಕ್ಷೆ ಅಥವಾ ನಮ್ಮ ಕಮೆಂಟ್ ಬಾಕ್ಸ್ಗಳಲ್ಲೂ ಕೂಡ ಸಾಕಷ್ಟು ಮಹಿಳೆಯರು ಕಮೆಂಟ್ ಮಾಡೋ ಮೂಲಕ ತಿಳಿಸಿದ್ದಾರೆ. ಇನ್ನೇನು ಪೆನ್ಷನ್ ಹಣ ಏನು ಈಗ ಆಗಸ್ಟ್ ತಿಂಗಳಲ್ಲಿ ಬರಬೇಕಾಗಿರುವ ಪೆನ್ಷನ್ ಹಣ ಯಾವಾಗ ಬಿಡುಗಡೆ ಆಗ್ಬೋದು, ಈ ಎಲ್ಲ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. PM ಕಿಸಾನ್ ಯೋಜನೆ 20ನೇ ಕಂತು ಕೊನೆಗೂ ಕೂಡ ಬಿಡುಗಡೆ ಆಗಿದೆ. ಈಗ ಒಂದು 2 ರಿಂದ 3 ದಿನದೊಳಗೆ ಆಲ್ಮೋಸ್ಟ್ ಎಲ್ಲ ರೈತರ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ. ಇನ್ ಕೇಸ್ ನಿಮಗೆ 3-4 ದಿನ ಆದರೂ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಅಂದರೆ ದಯವಿಟ್ಟು ಯಾರೆಲ್ಲ ಫಲಾನುಭವಿಗಳಿದ್ದೀರಾ ನಿಮ್ಮ ಒಂದು ಈಗ ಹೊಸದಾಗಿ ಅಪ್ಡೇಟ್ ಆಗಿರುವಂತಹ ಬೆನಿಫಿಷಿಯರಿ ಲೀಸ್ಟ್ ಏನಿದೆ ಅದನ್ನು ಒಂದ್ಸರಿ ಚೆಕ್ ಮಾಡಿಸಿ. ಓಕೆನಾ? ನೀವೇ ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಬೋದು, ಎಲ್ಲೂ ಹೋಗುವಂಥ ಅಗತ್ಯ ಇಲ್ಲ. ನೀವು ಅಧಿಕೃತವಾದ PM ಕಿಸಾನ್ ಯೋಜನೆ ವೆಬ್ಸೈಟ್ ನಾನೇನು ನೀವು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಬೆನಿಫಿಷಿಯರಿ ಲೀಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ ಏನು ಕೇಳ್ತಾ ಇದೆ, ಸ್ಟೇಟ್ ಇರ್ಬೋದು, ಡಿಸ್ಟಿಕ್ ಇರ್ಬೋದು, ನಿಮ್ಮ ಊರವರೆಗೂ ಸಹ ಮಾಹಿತಿ ಕೇಳುತ್ತೆ. ಆ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ನೀವು ಸೆಲೆಕ್ಟ್ ಮಾಡಿ ಸರ್ಚ್ ಕೊಟ್ಟರೆ ನಿಮ್ಮ ಹೆಸರು ಕೂಡ ಅಲ್ಲಿ ತೋರಿಸುತ್ತೆ. ನೀವು ಸರ್ಚ್ ಅಂತ ಕೊಟ್ಟು ನೀವು ಹೆಸರನ್ನು ಹುಡುಕಿ ನೋಡ್ಬೋದು, ನಿಮ್ಮ ಹೊಸ ಪಟ್ಟಿಯಲ್ಲಿ ನಿಮ್ಮ ಹೆಸರು ಕೂಡ ಇದೆಯಾ ಇಲ್ಲ ಅಂತೇಳಿ. ಓಕೆನಾ? ಸದ್ಯಕ್ಕೆ ಒಂದು 2-3 ದಿನಗಳ ಕಾಲ ವೆಯ್ಟ್ ಮಾಡಿ, ಯಾಕೆಂದರೆ ಹಣ ಬಿಡುಗಡೆ ಆಗಿ DBT ಮುಖಾಂತರ ಜಮಾ ಆಗಲಿಕ್ಕೆ ಒಂದು 2 ರಿಂದ 3 ದಿನ ಬೇಕಾಗುತ್ತೆ. ಈಗ ಆಲ್ರೆಡಿ 40% ಜನರಿಗೆ PM ಕಿಸಾನ್ ಯೋಜನೆ ಹಣ ಜಮಾ ಆಗಿದೆ. ದೇಶದಾದ್ಯಂತ ಜಮಾ ಮಾಡಬೇಕು. ಸುಮಾರು 20,000ಕ್ಕೂ ಹೆಚ್ಚು ಕೋಟಿ ಹಣವನ್ನು ಜಮಾ ಮಾಡಲಿದ್ದಾರೆ. ಕೊನೆಗೂ ಕೂಡ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಹಣ ಬಿಡುಗಡೆ ಮಾಡಿದ್ದಾರೆ. ಬಟ್ ಆದರೆ ಗೃಹಲಕ್ಷ್ಮಿ ಹಣ ಯಾವುದೇ ದಿನಾಂಕ ನಿಗದಿಪಡಿಸಿಲ್ಲ, ಯಾವುದೇ ದಿನಾಂಕ ಇದುವರೆಗೂ ಕೂಡ ನಿಗದಿಪಡಿಸಿಲ್ಲ. ಪೆಂಡಿಂಗ್ ಹಣದ ಬಗ್ಗೆ ಯಾವುದೇ ರೀತಿ ಹೊಸ ಅಪ್ಡೇಟನ್ನು ಕೂಡ ಕೊಡ್ತಾ ಇಲ್ಲ. ಶಕ್ತಿ ಸ್ವಸಹಾಯ ಸಂಘ ನಿರ್ಮಾಣ ಮಾಡ್ತೀವಿ, ಅದರಿಂದ ಗೃಹಲಕ್ಷ್ಮಿಯರಿಗೆ ಅನುಕೂಲ ಆಗುತ್ತೆ, ಅವರಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ನಿನ್ನೆ ನಾನು ಅಪ್ಡೇಟ್ ಕೊಟ್ಟು ವಿಡಿಯೋ ಮಾಡಿದ ನಂತರ ಸಾಕಷ್ಟು ಮಹಿಳೆಯರು ನಮಗೆ ಸಂಘದ ಅವಶ್ಯಕತೆ ಇಲ್ಲ, ನಮಗೇನು ಬಾಕಿ ಕಂತಿದೆ ಗೃಹಲಕ್ಷ್ಮಿ ಹಣ ಅದನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕಮೆಂಟ್ ಮಾಡೋ ಮೂಲಕ ತಿಳಿಸಿದ್ದಾರೆ. ಬಹುತೇಕ ಜನರ ಅಭಿಪ್ರಾಯ ಕೂಡ ಅಷ್ಟೇ ಆಗಿರುತ್ತೆ. ಅವರಿಗೆ ಅವಶ್ಯಕತೆ ಇರೋರೇ ಜಾಸ್ತಿ ಇದ್ದಾರೆ. ಓಕೆನಾ? ಬೆಲೆ ಏರಿಕೆಯನ್ನು ನಿಭಾಯಿಸಲಿಕ್ಕಾಗಲಿ ಅಥವಾ ಬೆಲೆ ಏರಿಕೆಯ ಒಂದು ಜೀವನವನ್ನು ನಡೆಸ್ತಾ ಇರುವಾಗ ಅವರಿಗೆ ಹಣದ ಅವಶ್ಯಕತೆ ಇರೋದ್ರಿಂದ ಯಾವುದೇ ಉಳಿತಾಯ ಮಾಡುವಂಥ ಸಾಧ್ಯತೆ ಬಹುತೇಕ ಕಡಿಮೆ ಇರೋದ್ರಿಂದ ಆದಷ್ಟು ಬೇಗ ಸರ್ಕಾರ ಬಾಕಿ ಕಂತುಗಳನ್ನು ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿಯರಿಗೆ ಸ್ವಸಹಾಯ ಸಂಘದ ಅವಶ್ಯಕತೆ ಇದೆಯೋ ಇಲ್ಲೋ ಅಂತ ಹೇಳಿ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಅದರ ಜೊತೆಯಲ್ಲಿ ಕಳೆದ 2-3 ತಿಂಗಳಿಂದ ನಾವು ಗಮನಿಸ್ತಾ ಹೋದ್ರೆ ಪ್ರತಿ ತಿಂಗಳು ಮೊದಲನೇ ವಾರದಲ್ಲೇ ಪೆನ್ಷನ್ ಹಣ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ನಾಳೆ ಅಥವಾ ನಾಡಿದ್ದು ಇನ್ನೊಂದು 2 ದಿನದಲ್ಲಿ ಪೆನ್ಷನ್ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ನಿಮಗೂ ಏನಾದರೂ ಜಮಾ ಆಗಿದ್ರೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲರೂ ಕೂಡ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅನ್ನ ಫಾಲೋ ಮಾಡಿಕೊಂಡು ಬಂದಿರುವಂತಹ ಪೆನ್ಷನ್ ಹಣ ಜಮಾ ಆಗಿರುವಂತಹ ಸ್ಕ್ರೀನ್ ಶಾಟ್ ಅನ್ನ ತಪ್ಪದೆ ಕಳಿಸಿ. ಓಕೆನಾ? ಇದಾಗಿತ್ತು ಈ ಕ್ಷಣದ ಮಾಹಿತಿ. ಎಲ್ಲ ವಿಚಾರಗಳ ಬಗ್ಗೆ ಈಗಿರುವಂತಹ ಅಪ್ಡೇಟ್ ಅನ್ನ ತಿಳಿಸುವಂತ ಕೆಲಸ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.